ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 19. ಎಲ್.ಎನ್. ಜಿ. ವೈಟ್ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 171ನೆಯ ಪುಟ. ಶೀರ್ಷಿಕೆ: ಸಂತೋಷವನ್ನುಂಟು ಮಾಡುವ ಮನರಂಜನೆಯೊಂದಿಗೆ. ಈ ದಿನದ ಸತ್ಯವೇದದ ವಾಕ್ಯ: ಆದ ಕಾರಣ ನಿನ್ನನ್ನು ಮರೆಹೊಕ್ಕವರೆಲ್ಲರೂ ಸಂತೋಷಪಡುವರು, ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವರು, ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಕೀರ್ತನೆಗಳು 5ನೆಯ ಅಧ್ಯಾಯ 11ನೆಯ ವಚನ. ಜೀವನದ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಯುವಕರು ವಿಲಾಸ ವಿನೋದದ ಜೀವನವನ್ನು ನಡೆಸಲಿ ಎಂದು ಎಲ್ಲ ರೀತಿಯ ವಿನೋದಗಳನ್ನು ನೀತಿವಂತಿಕೆಯ ಶತ್ರುವಾದವನು ಯುವಕರಿಗೆ ಸಿದ್ಧ ಮಾಡಿದ್ದಾನೆ. ಈ ಎಲ್ಲ ವಿನೋದಗಳನ್ನು ನಗರಗಳಲ್ಲಿ ಮಾತ್ರವೇ ಅಲ್ಲ, ಅವನು ಮನುಷ್ಯರು ವಾಸಿಸುವ ಎಲ್ಲ ಕಡೆಯಲ್ಲೂ ಈ ವಿನೋದವನ್ನು ಪ್ರಕಟಿಸಿದ್ದಾನೆ. ಯುವಕರು ತನ್ನ ಸೈನ್ಯದ ಸೈನಿಕರಾಗಿರಲಿ ಎಂದು ಸೈತಾನನು ಬಯಸುತ್ತಾನೆ. ಯಾವ ವಿಷಯಗಳನ್ನು ಮುಂದೆ ಇಟ್ಟು ವ್ಯವಹರಿಸಬೇಕು ಎಂದು ಈ ಪ್ರಧಾನ ಶತ್ರುವಿಗೆ ತಿಳಿದಿದೆ. ಯೇಸು ಕ್ರಿಸ್ತನಿಂದ ಅವರ ಅಂದರೆ ಯುವಕರ ಪ್ರೀತಿಯನ್ನು ದೂರ ಮಾಡಲೆಂದೇ ಸಂಪ್ರದಾಯ ವಿನೋದಗಳನ್ನು ರೂಪಿಸುವಲ್ಲಿ ಸೈತಾನನು ತನ್ನ ಘನಘೋರ ದುಷ್ಟ ಬುದ್ಧಿವಂತಿಕೆಯನ್ನು ಪ್ರಕಟಿಸುತ್ತಾನೆ. ಸಮಾಜದಲ್ಲಿರುವ ವಿವಿಧ ಮನೋರಂಜನೆಗಳು 1000, 10,000 ಹೀಗೆ ಗುಣಾಕಾರದ ಸಂಖ್ಯೆಯಲ್ಲಿ ಜನರನ್ನು ನಾಶಪಡಿಸಿದೆ. ಈ ಆಕರ್ಷಣೆಗಳಿಗೆ ಅವರು ಒಳಪಡದೇ ಇದ್ದಿದ್ದರೆ ಅವರು ವಿಧೇಯ ಮಕ್ಕಳಾಗಿರಬಹುದಿತ್ತು, ಹೆತ್ತವರಿಗೆ ಗೌರವ ತರುವ ಮಕ್ಕಳಾಗಿರುತ್ತಿದ್ದರು. ಯಥಾರ್ಥರು, ಪರಿಶುದ್ಧರೂ ಆಗಿದ್ದು ಅವರ ಗುಣಸ್ವಭಾವದಲ್ಲಿ, ಅವರ ಹವ್ಯಾಸ ಉದ್ಯೋಗಗಳಲ್ಲಿಯೂ ಉದಾತ್ತ ಮನಸ್ಸಿನವರಾಗಿರುತ್ತಿದ್ದರು. ಮೋಜಿನ ನಾಟಕಗಳು, ಕ್ಷುಲ್ಲಕ ವಿನೋದಗಳಲ್ಲಿ ಮುಳುಗಿರುವ ಕೂಟಗಳ ನಡುವೆ ಕ್ರಿಸ್ತನು ಬರಬೇಕು. ಅಲ್ಲಿ ಈ ಮನೆಗೆ ಶುಭವಾಗಲಿ ಎಂಬ ಆಶೀರ್ವಾದದ ಧ್ವನಿಯು ಗಂಭೀರ ಮಧುರತೆಯಲ್ಲಿ ಅಲ್ಲಿ ಕೇಳಿಸುತ್ತದೋ. ಲೋಕರಕ್ಷಕನು ಈ ವಿನೋದ, ಮೋಜು, ಮೂರ್ಖತನದ ಈ ವಿಚಿತ್ರವಾದ ವಿನೋದವನ್ನು ದೇವರು ಹೇಗೆ ಆನಂದಿಸುತ್ತಾನೆ? ಅಹಂಕಾರ, ಹೆಮ್ಮೆ, ಮಹತ್ವಾಕಾಂಕ್ಷೆ ಎಂದಿಗೂ ತೃಪ್ತಿಯಾಗುವುದಿಲ್ಲ. ಆದರೆ ದೇವರು ಎಲ್ಲರಿಗೂ ಎಟಕುವ ವ್ಯಾಪ್ತಿಯೊಳಗೆ ಇರಿಸಿರುವ ಆನಂದದ ಮೂಲಗಳಿಂದಲೇ ಉನ್ನತವಾದ ಆನಂದವನ್ನು ನಿಜವಾದ ಬುದ್ಧಿವಂತರು ಕಂಡುಕೊಳ್ಳುತ್ತಾರೆ. ತಮ್ಮ ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ದೇವರ ಮಹಿಮೆಗಾಗಿ ಬಳಸುವ ಉದ್ದೇಶದಿಂದ ನಿರ್ಮಲವಾದ ಕೆಡುಕನ್ನು ಮಾಡದ ಮನೋರಂಜನೆಯ ಮೂಲಕ ತಮ್ಮ ಆತ್ಮಗಳನ್ನು, ದೇಹಗಳನ್ನು ಚೈತನ್ಯಗೊಳಿಸುವುದು, ಉತ್ತೇಜಿಸುವುದು ಕ್ರೈಸ್ತರ ಭಾಗ್ಯವಾಗಿದೆ ಮತ್ತು ಕರ್ತವ್ಯವಾಗಿರುತ್ತದೆ. ನಮ್ಮ ಮನೋರಂಜನೆಗಳು ಅಸಂಬದ್ಧ ಸ್ವರೂಪವನ್ನು ಪಡೆದುಕೊಳ್ಳುವ ಅರ್ಥಹೀನ ಉಲ್ಲಾಸದ ದೃಶ್ಯಗಳಾಗಿರಬಾರದು. ಕ್ರೈಸ್ತರಾದ ನಮ್ಮ ಮೇಲೆ ಮತ್ತು ನಮ್ಮ ಜೊತೆ ಬೆರೆಯುವವರ ಮೇಲೆ ಇರುವ ಕರ್ತವ್ಯಗಳನ್ನು ಹೆಚ್ಚು ಯಶಸ್ವಿಯಾಗಿ ಪೂರೈಸುವ ಹಾಗೆಯೂ ಸಂಗಡಿಗರಿಗೆ ಉನ್ನತ ಮಟ್ಟದಲ್ಲಿ ಪ್ರಯೋಜನವಾಗುವಂತೆ ಮನೋರಂಜನೆಗಳಿರಬೇಕು. ಅದು ನಮ್ಮನ್ನು ದೇವರ ಕೆಲಸದ ಕರ್ತವ್ಯಗಳಿಗೆ ಹೆಚ್ಚು ಅರ್ಹರನ್ನಾಗಿ ಮಾಡುವಂತಿರಬೇಕು. ಕ್ರಿಸ್ತನ ಧರ್ಮವು ತನ್ನ ಪ್ರಭಾವದ ಮೂಲಕವೇ ಹುರಿದುಂಬಿಸುತ್ತದೆ ಮತ್ತು ಉನ್ನತಗೊಳಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.